ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಗತ್ತಿನ ಕಣ್ಣು ಮತ್ತೆ ಆ ಒಂದು ಕಿರಿದಾದ ಸಮುದ್ರ ಮಾರ್ಗದ ಮೇಲೆ ನೆಟ್ಟಿದೆ. ಅಮೆರಿಕ ಇರಾನ್ ಯುದ್ಧ ಜೋರಾಗ್ತಿದ್ದ ಹಾಗೆ ಇರಾನ್ ಹೊರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದೆಯಲ್ಲ. ಒಂದು ಕಡೆ ಇರಾನ್ ನೌಕಾಪಡೆ ಜಲಸಂಧಿಯಲ್ಲಿ ಮೈನ್ಗಳನ್ನು, ಜಲಸ್ಫೋಟಕಗಳನ್ನು ಹಾಸಿದೆ ಅನ್ನೋ ಆರೋಪ ಮಾಡಲಾಗ್ತಿದೆ. ಹಡಗುಗಳಿಗೆ ಮಿಸೈಲ್ ಹಾಕಿ ನಮ್ಮ ಪರ್ಮಿಷನ್ ಇಲ್ಲದೆ ಹೆಂಗೆ ಹೋಗ್ತೀರಾ ಅಂತ ಕೇಳ್ತಿದೆ. ಪರಿಣಾಮ ಸುಮಾರು 40ರಿಂದ 60 ಬೃಹತ್ ಕಮರ್ಷಿಯಲ್ ಮತ್ತು ತೈಲ ಹಡಗುಗಳು ಮುಂದೆ ಹೋಗಲಾಗದೆ, ಹಿಂದೆ ಬರಲಾಗದೆ ಅಲ್ಲಿ ಲಾಕ್ ಆಗಿವೆ. ಭಾರತಕ್ಕೆ, ಚೈನಾಗೆ ಫ್ರೆಂಡ್ಲಿ ಕಂಟ್ರೀಸ್ ಸ್ವಲ್ಪ ಬಿಡ್ತೀವಿ ಅಂತ ಒಂದೊಂದೇ ಹಡಗು ಹೋಗಿ ಬಿಡ್ತಾ ಇದ್ರು ಕೂಡ ಮೆಜಾರಿಟಿ ತೈಲ ಗ್ಯಾಸ್ ಸಪ್ಲೈ ಸ್ಟಕ್ ಆಗಿದೆ. ಹೀಗಿರುವಾಗ ಪ್ರತಿಯೊಬ್ಬರಿಗೂ ಕಾಡ್ತಿರೋ ಪ್ರಶ್ನೆ ಏನ್ ಗೊತ್ತಾ? ಜಗತ್ತಿನ ಅತಿ ದೊಡ್ಡ, ಅತಿ ಬಲಿಷ್ಠ ನೌಕಾಪಡೆ ಹೊಂದಿರೋ ಅಮೆರಿಕ ತನ್ನ ಒಂದೆರಡು ಏರ್ಕ್ರಾಫ್ಟ್ ಕ್ಯಾರಿಯರ್ ನುಗ್ಗಿಸಿ ಈ ಹೊರ್ಮುಜ್ ಜಲಸಂಧಿಯನ್ನ ತನ್ನ ಕೈಗೆ ಯಾಕೆ ತಗೊಳ್ತಾ ಇಲ್ಲ ಕಂಟ್ರೋಲ್ಗೆ ಅಂತ ಇರಾನ್ಗೆ ನೇರ ಎಚ್ಚರಿಕೆ ಕೊಟ್ಟು ಆ ಜಾಗವನ್ನು ವಶಪಡಿಸ್ಕೊಳ್ಳೋಕೆ ಅಮೆರಿಕ ಯಾಕೆ ಹಿಂದೇಟ್ ಹಾಕ್ತಾ ಇದೆ ಅಂತ ಅದನ್ನೇ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೂಪರ್ ಪವರ್ ಅಮೆರಿಕದ ಕೈ ಕಟ್ಟಿ ಹಾಕಿರೋ ಆ ಭೌಗೋಳಿಕ, ಮಿಲಿಟರಿ ಮತ್ತು ರಾಜತಾಂತ್ರಿಕ ಚಕ್ರ ವ್ಯೂಹವನ್ನ ಡಿಕೋಡ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 21 ಮೈಲಿಯ ಜಲಚಕ್ರ ವ್ಯೂಹ, ಸೂಪರ್ ಪವರ್ಗೆ ನೈಸರ್ಗಿಕ ವಿಘ್ನ. ಸ್ನೇಹಿತರೆ, ಮೊದಲು ಜಿಯೋಗ್ರಫಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ವಿಚಾರ ಅರ್ಥ ಆಗುತ್ತೆ. ಹಾರ್ಮುಜ್ ಜಲಸಂಧಿ ಅನ್ನೋದು ವಿಶಾಲವಾದ ಈ ಹಿಂದೂ ಮಹಾಸಾಗರ, ಪ್ಯಾಸಿಫಿಕ್ ಸಾಗರ ಆ ಥರ ವಿಶಾಲವಾಗಿರೋ ಸಾಗರ ಅಲ್ಲ. ಅದೊಂದು ಕತ್ತು ಹಿಸುಕೋ ಚೋಕ್ ಪಾಯಿಂಟ್. ಅದರ ಅಗಲ 21 ನಾಟಿಕಲ್ ಮೈಲು, ಅಂದರೆ 39 ಕಿಲೋಮೀಟರ್. ಆದರೆ ಹಡಗುಗಳು ಚಲಿಸೋಕೆ ಇರೋ ಅಸಲಿ ಜಾಗ ಎಷ್ಟು ಗೊತ್ತಾ? ಹೋಗೋಕೆ 2 ನಾಟಿಕಲ್ ಮೈಲಿಯ ಲೇನ್, ಬರೋಕೆ 2 ನಾಟಿಕಲ್ ಮೈಲಿಯ ಲೇನ್ ಮತ್ತು ಮಧ್ಯದಲ್ಲಿ 2 ನಾಟಿಕಲ್ ಮೈಲ್ನ ಬಫರ್ ಝೋನ್. ಅಕ್ಷರಶಃ ಒಂದು ಹೈವೇ ಇದ್ದ ಹಾಗೆ ಅಂತ ಅನ್ಕೊಳ್ಳಿ ಹಡಗುಗಳ ಪಾಲಿಗೆ. ಈ ಜಾಗದ ಆಳ ಸರಾಸರಿ 60 ಮೀಟರ್ ಮಾತ್ರ. ಕೆಲ ಕಡೆ ಬರೀ 36 ಮೀಟರ್ ಆಳನೂ ಇದೆ. ಇಲ್ಲೇ ಅಮೆರಿಕಗೆ ಮೊದಲನೇ ದೊಡ್ಡ ವಿಘ್ನ. ಅಮೆರಿಕದ ನಿಮಿಟ್ಸ್ ಅಥವಾ ಜೆರಾಲ್ಡ್ ಆರ್ ಫೋರ್ಡ್ ಕ್ಲಾಸ್ನ ಬೃಹತ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ತಳಭಾಗ ಅಂದರೆ ಡ್ರಾಫ್ಟ್ ನೀರಿನ ಒಳಗಡೆ ಸುಮಾರು 12 ಮೀಟರ್ನಷ್ಟು ಅಡಿಗಡೆನೆ ಇರ್ತವೆ. ಇಷ್ಟು ಕಿರಿದಾದ, ಕಡಿಮೆ ಆಳ ಇರೋ ನೀರಿನಲ್ಲಿ ದೈತ್ಯ ಹಡಗುಗಳಿಗೆ ಕದಲೋಕೆ ಜಾಗ ಸಾಕಾಗಲ್ಲ. ಇನ್ನು ಎರಡೂ ಕಡೆಯ ಭೂಪ್ರದೇಶಗಳನ್ನ ಗಮನಿಸಿ. ಒಂದು ಕಡೆ ಇರಾನ್ನ ಜಾಗ್ರೋಸ್ ಪರ್ವತ ಶ್ರೇಣಿ. ಈ ಬೆಟ್ಟಗಳ ಮೇಲಿಂದ ಇಡೀ ಜಲಸಂಧಿ ಮೇಲೆ ಕಣ್ಣಿಡಬಹುದು. ಇಲ್ಲಿ ನೈಸರ್ಗಿಕ ಗುಹೆಗಳಲ್ಲಿ ಇರಾನ್ ತನ್ನ ಕ್ಷಿಪಣಿಗಳನ್ನ ಬಚ್ಚಿಟ್ಟಿದೆ. ಇನ್ನೊಂದು ಕಡೆ ಒಮಾನ್ ದೇಶದ ಮಸಂದಮ್ ಪೆನಿನ್ಸುಲಾ ಇದೆ. ಇದು ಕಡಿದಾದ ಬಂಡೆಗಳಿಂದ ಕೂಡಿದ ಕಿರಿದಾದ ಕಡಲ ಚಾಚುಗಳನ್ನ ಹೊಂದಿದೆ. ಹೀಗಾಗಿ ಈ ಜಿಯೋಗ್ರಫಿ ಅಮೆರಿಕ ಪಾಲಿಗೆ ಅತಿ ದೊಡ್ಡ ಶತ್ರುವಾಗಿ ನಿಂತಿದೆ. ಸಮುದ್ರದೊಳಗೆ ಸಾವಿನ ಬಲೆ ಹಾಕಿದ ಇರಾನ್. ಒಂದು ವೇಳೆ ಅಮೆರಿಕ ಜಿಯೋಗ್ರಫಿ ಕಡೆಗಣಿಸಿ ನುಗ್ಗೋ ಹಡಗುಗಳನ್ನ ನುಗ್ಸ್ತೀವಿ ಅಂತ ಹೇಳಿ ನುಗ್ಸಿದ್ರು ಕೂಡ ಇರಾನ್ನ ಮೈನ್ಗಳಿಗೆ ಮತ್ತು ಕ್ಷಿಪಣಿಗಳಿಗೆ ಅಮೆರಿಕನ್ ಹಡಗುಗಳು ಅತ್ಯಂತ ಸುಲಭದ ಟಾರ್ಗೆಟ್ ಆಗ್ಬೋದು. ಯಾಕಂದ್ರೆ ಇರಾನ್ ತನ್ನ ಕರಾವಳಿಯ ಉದ್ದಕ್ಕೂ ಭಯಾನಕ ಆಂಟಿಶಿಪ್ ಮಿಸೈಲ್ಗಳನ್ನು ನಿಯೋಜನೆ ಮಾಡಿಟ್ಟಿದೆ. 170 ಕಿಲೋಮೀಟರ್ ದೂರ ಹೋಗಬಲ್ಲ ನೂರ್ ಕ್ಷಿಪಣಿ, 200 ಕಿಲೋಮೀಟರ್ ರೇಂಜ್ನ ಖದರ್ ಕ್ಷಿಪಣಿ, 300 ಕಿಲೋಮೀಟರ್ ದಾಳಿ ಮಾಡಬಲ್ಲ ಘಾದಿರ್ನಂತಹ ಮಾರಕ ಕ್ಷಿಪಣಿಗಳಿವೆ. ಜೊತೆಗೆ 95 ಕಿಲೋಮೀಟರ್ ರೇಂಜ್ನ ಸಿಲ್ಕ್ ವಾಮ್ ಮತ್ತು ಸಣ್ಣ ಟಾರ್ಗೆಟ್ಗಳನ್ನು ಹೊಡೆಯೋಕೆ 35 ಕಿಲೋಮೀಟರ್ ರೇಂಜ್ನ ನಜರ್ 1 ಮಿಸೈಲ್ಗಳಿವೆ. ಇವನ್ನೆಲ್ಲ ಟ್ರಕ್ ಮೌಂಟೆಡ್ ಲಾಂಚರ್ಗಳಲ್ಲಿ, ಭೂಗತ ಬಂಕರ್ಗಳಲ್ಲಿ ಮತ್ತು ಅಬು ಮೂಸಾದಂತಹ ದ್ವೀಪಗಳಲ್ಲಿ ಬಚ್ಚಿಟ್ಟಿದೆ. ಇದಕ್ಕಿಂತ ಡೇಂಜರ್ ಅಂದ್ರೆ ಇರಾನ್ನ ಸ್ವಾಮ್ ಟ್ಯಾಕ್ಟಿಕ್ಸ್, ಅಂದ್ರೆ ಜೇನು ಹುಳ ಬಂದ ಹಾಗೆ ಒಟ್ಟಿಗೆ ಮುತ್ತಿಗೆ ಹಾಕೋ ತಂತ್ರ. ಇರಾನ್ ಹತ್ರ 1000ಕ್ಕೂ ಅಧಿಕ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ಗಳು ಮತ್ತು ಸ್ಪೀಡ್ ಬೋಟ್ಗಳಿವೆ. ಒಂದು ವೇಳೆ ಅಮೆರಿಕದ ಹಡಗು ಬಂದರೆ ಇರಾನ್ ಒಂದೆರಡು ದೋಣಿಗಳನ್ನು ಕಳಿಸಲ್ಲ, ಒಂದೇ ಬಾರಿಗೆ 20ರಿಂದ 50 ದೋಣಿಗಳನ್ನು ನುಗ್ಸುತ್ತೆ. ಈ ಪ್ರತಿಯೊಂದು ದೋಣಿಗಳಲ್ಲೂ ರಾಕೆಟ್ಗಳು, ಆಂಟಿಶಿಪ್ ಕ್ಷಿಪಣಿಗಳು, ಟಾರ್ಪಿಡೋಗಳು, ಹೆವಿ ಮಷಿನ್ ಗನ್ಗಳಿರ್ತವೆ. ಈ ಒಂಥರ ಆತ್ಮಾಹುತಿ ಬೋಟ್ಗಳ ಥರ ನೇರವಾಗಿ ಹೋಗಿ ಅಮೆರಿಕದ ಹಡಗಿಗೆ ಬಂದು ಅಪ್ಪಳಿಸಿ ಬ್ಲಾಸ್ಟ್ ಆಗ್ತವೆ. ಈ ಡ್ರೋನ್ಗಳ ಥರನೇ ಇವರೇನು ಮಾಡಿದ್ದಾರೆ, ಈ ಸಮುದ್ರದ ಬೋಟ್ಗಳನ್ನು ಕೂಡ ಡ್ರೋನ್ಗಳ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೋಗ್ತವೆ, ಹೊಡೆದು ತಮ್ಮನ್ನು ತಾವು ಬ್ಲಾಸ್ಟ್ ಮಾಡ್ಕೋತವೆ. ಸಣ್ಣ ಬೋಟ್ಗಳು. ಅಮೆರಿಕದ ರಡಾರ್ಗಳು ಒಮ್ಮೆಗೆ ಇಷ್ಟು ಟಾರ್ಗೆಟ್ಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅಮೆರಿಕವನ್ನು ಎದುರಿಸೋಕೆ ಇರಾನ್ ಹತ್ರ ಇರೋ ಬ್ರಹ್ಮಾಸ್ತ್ರ ಅಂದರೆ ನೇವಲ್ ಮೈನ್ಸ್, ಅಂದರೆ ಸಮುದ್ರದ ಒಳಗಡೆ ಹಾಕುವ ಸ್ಫೋಟಕಗಳು. ಇರಾನ್ ಬಳಿ 3000ದಿಂದ 6000ದಷ್ಟು ನೇವಲ್ ಮೈನ್ಗಳಿವೆ. ಅದರಲ್ಲಿ ಆಲ್ರೆಡಿ ಒಂದಷ್ಟು ಸ್ಫೋಟಕಗಳನ್ನು ಇರಾನ್ ಸಮುದ್ರಕ್ಕೆ ಹಾಕಿ ಆಗಿದೆ ಅಂತ ಹೇಳಲಾಗ್ತಿದೆ. ಟ್ರಂಪ್ ಖುದ್ದು ಹೇಳಿದ್ದಾರೆ. ಇರಾನ್ ಇಲ್ಲ ಅಂತಿದೆ, ಬಟ್ ಟ್ರಂಪ್ ಖುದ್ದಾಗಿ ಆರೋಪ ಮಾಡಿದ್ದಾರೆ. ಇವುಗಳಲ್ಲಿ ಹಡಗು ನೀರ್ ಮೇಲೆ ಬಂದ ತಕ್ಷಣ ಬ್ಲಾಸ್ಟ್ ಆಗೋ ಮೈನ್ಗಳಿದಾವೆ. ನೀರಿನ ಅಡಿಯಲ್ಲಿ ರಂಗರು ಹಾಕಿ ತೇಲುವ ಮೋರ್ಡ್ ಕಾಂಟ್ಯಾಕ್ಟ್ ಮೈನ್ಸ್ ಕೂಡ ಇದ್ದಾವೆ. ಹಡಗಿನ ಮ್ಯಾಗ್ನೆಟಿಕ್ ಫೀಲ್ಡ್ ಸೆನ್ಸ್ ಮಾಡಿ ಬ್ಲಾಸ್ಟ್ ಆಗೋ ಮ್ಯಾಗ್ನೆಟಿಕ್ ಮೈನ್ಗಳು ಕೂಡ ಇದ್ದಾವೆ. ಕಾಂಟ್ಯಾಕ್ಟಿಗೆ ಬಂದ ತಕ್ಷಣ ಸಿಡಿಯುವಂತಹ ಮೈನ್ಗಳು ಕೂಡ ಇದ್ದಾವೆ. ಸಮುದ್ರದ ತಳದಲ್ಲಿ ಕೂತು ಹಡಗುಗಳ ಶಬ್ದ ಅಥವಾ ಒತ್ತಡಕ್ಕೆ ಸ್ಫೋಟಗೊಳ್ಳುವ ಇನ್ಫ್ಲೂಯೆನ್ಸ್ ಮೈನ್ಗಳು ಕೂಡ ಇದ್ದಾವೆ. ನೀರಿನಲ್ಲಿ ಎಲ್ಲೆಂದರಲ್ಲಿ ತೇಲಾಡುವ
ಡ್ರಿಫ್ಟಿಂಗ್ ಮೈನ್ಸ್ ಮತ್ತು ಹಡಗಿನ ತಳಕ್ಕೆ ರಹಸ್ಯವಾಗಿ ಅಂಟಿಸುವ ಲಿಂಪೆಟ್ ಮೈನ್ಸ್ ಅನ್ನು ಕೂಡ ಇರಾನ್ ರಾಶಿ ಮಾಡಿಟ್ಕೊಂಡಿದೆ. ಹಾರ್ಮುಜ್ ಜಲಸಂಧಿ ಬಂದಾದ ಶುರುವಿನಲ್ಲಿ ಅಮೆರಿಕ ಏನು ಹೇಳಿತ್ತು, ತೈಲ ಹಡಗುಗಳಿಗೆ ಅಮೆರಿಕನ್ ನೌಕಾಪಡೆ ಎಸ್ಕಾರ್ಟ್ ಕೊಡುತ್ತೆ, ನಮ್ಮ ರಕ್ಷಣೆಯಲ್ಲಿ ಪಾಸ್ ಆಗ್ಬೋದು ಅಂತ. ಆದರೆ ಈ ಸಿ ಮೈನ್ಗಳ ಭಯದಿಂದ ಈ ಎಸ್ಕಾರ್ಟ್ ಪ್ಲಾನ್ ಈಗ ಪತ್ತೇನೇ ಇಲ್ಲ. ಯಾಕಂದರೆ ಇರಾನ್ ದೊಡ್ಡ ಪ್ರಮಾಣದಲ್ಲಿ ಮೈನ್ಗಳನ್ನು ಅಳವಡಿಸಿದ್ರೆ ಅವುಗಳನ್ನು ಕ್ಲಿಯರ್ ಮಾಡಬೇಕು ಅಂದರೆ ಅಮೆರಿಕದ ಬಳಿ ಭಾರಿ ಸಂಖ್ಯೆಯ ಮೈನ್ ಕೌಂಟರ್ ಮೆಷರ್ ಹಡಗುಗಳು ಬೇಕು, MCMಗಳು. ಆದರೆ ಅಮೆರಿಕ ಬಳಿ ಪ್ರಸ್ತುತ ಈ MCM ಹಡಗುಗಳ ಭಾರಿ ಕೊರತೆ ಇದೆ. ಸೊ ಈ ಹೊತ್ತಲ್ಲಿ ಅಮೆರಿಕಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಹಾಕಿರಬಹುದಾದ ಈ ನೇವಲ್ ಮೈನ್ಸನ್ನು ಪತ್ತೆ ಹಚ್ಚಿ ಕ್ಲಿಯರ್ ಮಾಡೋದು ಇಮಿಡಿಯೇಟ್ಲಿ ಆಗಲ್ಲ. ಇರಾನ್ ಹಾಕಿದೆಯೋ ಇಲ್ವೋ ಒಟ್ಟಿನಲ್ಲಿ ಭಯ ಅಂತೂ ಹುಟ್ಟಿಸಿದ್ದಾರೆ. ಅವ್ರು ಹಾಕಿಲ್ಲ ಅಂದರೂ ಕೂಡ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕಲ್ಲ ಒಂದ್ಸರಿ ಜಾಲಾಡಿ, ಅದಕ್ಕೂ ಟೈಮ್ ಹಿಡಿಯುತ್ತೆ. ಇಲ್ಲಿ ಲೆಕ್ಕಾಚಾರ ತುಂಬ ಸಿಂಪಲ್ ಸ್ನೇಹಿತರೆ. ಇರಾನ್ ಒಂದು ಸ್ಪೀಡ್ ಬೋಟ್ ಮೈನ್ ಕ್ಷಿಪಣಿ ತಯಾರಿಸೋಕೆ ಬರೀ $5 ಲಕ್ಷದಿಂದ $20 ಲಕ್ಷ ಖರ್ಚಾಗುತ್ತೆ. ಆದರೆ ಅಮೆರಿಕದ ಒಂದು ಡಿಸ್ಟ್ರಾಯರ್ ಹಡಗಿನ ಬೆಲೆ $2 ಬಿಲಿಯನ್, ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಬೆಲೆ $13 ಬಿಲಿಯನ್. ಸೊ ಇಲ್ಲಿ ಚಿಲ್ಲರೆ ಕಾಸಿನ ದೋಣಿಯನ್ನು ಸ್ಫೋಟಕಗಳನ್ನು ಬಳಸಿ $13 ಬಿಲಿಯನ್ ಮೌಲ್ಯದ ಹಡಗನ್ನು ಸಮುದ್ರ ಪಾಲು ಮಾಡಿದ್ರೆ ಹೆಂಗಾಗುತ್ತೆ? ಅಮೆರಿಕಾಗೆ ಎಂಥ ದೊಡ್ಡ ಪೆಟ್ಟದು. ಹಾಗಾಗಿನೇ ಅಮೆರಿಕ ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು ಅಂತ ಯೋಚನೆ ಮಾಡ್ತಿದೆ. $1 ಬಿಲಿಯನ್ ಅಂದರೆ $9,200 ಕೋಟಿ ರೂಪಾಯಿ ಇವತ್ತಿನ ಬೆಲೆಯಲ್ಲಿ ಇಂಟು 13 ಯೋಚನೆ ಮಾಡಿ. ಅಮೆರಿಕದ ಕೈಕಟ್ಟಿ ಹಾಕಿದ್ಯಾ ಆ ಒಂದು ಭಯ? ಸ್ನೇಹಿತರೆ, ಹಾರ್ಮುಜ್ ಅನ್ನು ಅಮೆರಿಕ ಕಂಟ್ರೋಲಿಗೆ ತಗೋಬೇಕು ಅಂತ ಹೇಳಿದ್ರೆ ಸಮುದ್ರದಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗಲ್ಲ. ಇರಾನ್ನ ನೆಲದ ಮೇಲಿರೋ ಎಲ್ಲ ಮಿಲಿಟರಿ ನೆಲೆ, ಡ್ರೋನ್ ಲಾಂಚರ್ ಮತ್ತು ಕ್ಷಿಪಣಿ ಲಾಂಚಿಂಗ್ ಫೆಸಿಲಿಟೀಸ್ ಮತ್ತು ಅವುಗಳ ಉಗ್ರಾಣಗಳನ್ನು ನಾಶ ಮಾಡಬೇಕು. ಇದಕ್ಕೆ ಅವರಿಗಿರೋದು ಒಂದೇ ಆಪ್ಷನ್, ಪೂರ್ಣ ಪ್ರಮಾಣದಲ್ಲಿ ನಾಶ ಮಾಡಲೇಬೇಕು. ಏರಿಯಾವನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಭೂಸೇನೆಯನ್ನು ನುಗ್ಗಿಸ್ಬೇಕು ಇರಾನ್ ನೆಲದಲ್ಲಿ. ಆದರೆ ಅದಷ್ಟು ಸುಲಭ ಇಲ್ಲ. ಅಲ್ಲದೆ ಅಮೆರಿಕದಕ್ಕೆ ಸಂಪೂರ್ಣ ರೆಡಿ ಕೂಡ ಇಲ್ಲ. ಯಾಕಂದರೆ ಇರಾನ್ ತನ್ನ ಕ್ಷಿಪಣಿಗಳನ್ನು ಒಂದೇ ಕಡೆ ಇಟ್ಟಿಲ್ಲ. ರಸ್ತೆಗಳಲ್ಲಿ ಓಡಾಡೋ ವಾಹನಗಳಲ್ಲೇ ಈ ಲಾಂಚರ್ಗಳು ತುಂಬ ಇದ್ದಾವೆ. ಇವುಗಳನ್ನು ಈಸಿಯಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡ್ಬೋದು. ಮೂವ್ಮೆಂಟಲ್ಲೇ ಇರ್ತಾವೆ ಯಾವಾಗಲೂ ಕೂಡ, ಪತ್ತೆ ಹಚ್ಚಿ ಹೊಡೆಯೋಣ ಅಂತ ಹೇಳಿದ್ರೆ. ಜೊತೆಗೆ ಇರಾನ್ನ ಬಹುತೇಕ ಮಿಲಿಟರಿ ನೆಲೆಗಳು, ಬಾಂಬ್ ತಯಾರಿಕಾ ಘಟಕಗಳು ನೆಲದಡಿಯ ಬೃಹತ್ ಸುರಂಗಗಳಲ್ಲಿ, ಸಬ್ಟೆರೇನಿಯನ್ ಟನಲ್ಸ್ನಲ್ಲಿ ಅಡಗಿದಾವೆ. ಅವು ಭಾರಿ ಭದ್ರತೆಯ ಬಾಂಬ್ ಪ್ರೂಫ್ ಬಂಕರ್ಗಳಲ್ಲಿವೆ. ಜೊತೆಗೆ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇರಾನ್ ಬಳಿ ಇದೆ. ಬಂಕರ್ ಬಸ್ಟರ್ಗಳನ್ನು ಹಾಕ್ಬೋದಲ್ವಾ? ಎಷ್ಟು ಕಡೆ ಹಾಕ್ತೀರಾ ಬಂಕರ್ ಬಸ್ಟರ್? ಎಲ್ಲ ಒಂದೇ ಕಡೆ ಇದ್ರೆ ಅಥವಾ 10 ಕಡೆ ಇದ್ರೆ 10 ಬಂಕರ್ ಬಸ್ಟರ್ ಹಾಕ್ಬೋದು 10 ಕಡೆಗೆ ಹೋಗಿ. ಆದರೆ ಇರಾನ್ನಾದ್ಯಂತ ಸಾವಿರಾರು ಜಾಗದಲ್ಲಿ ಸ್ವಲ್ಪ ಹರಡಿಸಿಟ್ಟಿದ್ರೆ ಎಲ್ಲ ಕಡೆ ಹುಡುಕಿ ಆ ದುಬಾರಿ ಬೆಲೆಯ ಬಂಕರ್ ಬಸ್ಟರ್ಗಳನ್ನು ಹಾಕೋಕ್ಕೆ B2 ಬಾಂಬರ್ಗಳನ್ನು ಬಳಸೋಕ್ಕಾಗತ್ತಾ? ಅಗೇನ್ ಅದು ಕೂಡ ದೊಡ್ಡ ಲಾಜಿಸ್ಟಿಕಲ್ ಮತ್ತು ಆಪರೇಷನಲ್ ಚಾಲೆಂಜ್ ಅಮೆರಿಕಾಗೆ. ಜೊತೆಗೆ ಗ್ರೌಂಡ್ ಫೋರ್ಸ್ ಇಳಿಸಿ ಮಾಡೋಣ ಅಂದರೂ ಕೂಡ ಅದೆಲ್ಲ ಹುಡುಕಿ ಇಡೀ ಇರಾನ್ನಲ್ಲಿ ನಾಶ ಮಾಡೋದು 1-2 ದಿನದ ಕೆಲಸ ಅಲ್ಲ, 1-2 ವರ್ಷಗಳ ಕೆಲಸ ಅಲ್ಲ, ದಶಕವೇ ಹಿಡಿಬಹುದಾಗಿರೋ ಪ್ರೊಲಾಂಗ್ಡ್ ವಾರ್ ಆಗಿಬಿಡುತ್ತೆ ಅವಾಗ, ಫುಲ್ ಸ್ಕೇಲ್. ಜೊತೆಗೆ ಟ್ರಂಪ್ರ ಪಾಲಿಟಿಕ್ಸ್ ಕೂಡ ಅವ್ರನ್ನ ಕೈಕಟ್ಟಿ ಹಾಕಿದೆ. ಟ್ರಂಪ್ ಖುದ್ದು ಅವ್ರು ಹೇಳ್ಕೊಂಡಿದ್ರು, ನಾನು ಕ್ಯಾಂಪೇನ್ ಟೈಮ್ನಲ್ಲಿ, ಎಲೆಕ್ಷನ್ ಟೈಮ್ನಲ್ಲಿ ನಾನು ಯಾವತ್ತೂ ಕೂಡ ನಮ್ಮ ಸೈನಿಕರನ್ನು ಬೇರೆ ರಾಷ್ಟ್ರಗಳ ಯುದ್ಧ ಮಾಡೋಕ್ಕೆ ವಿದೇಶಿ ನೆಲಕ್ಕೆ ಕಳಿಸ್ಕೊಡಲ್ಲ ಅಂತ. ಇರಾಕ್, ವೆನೆಜುವೆಲಾ, ಅಫ್ಘಾನಿಸ್ತಾನದಂಥ ಯುದ್ಧ ಮಾಡಲ್ಲ ಅಂತ ಹೇಳಿದರು. ಈಗ ಅವರೇ ಇರಾನ್ಗೆ ಸೇನೆ ನುಗ್ಗಿಸಿದ್ರೆ, ಇಸ್ರೇಲ್ ಪರವಾಗಿ ಫೈಟ್ ಮಾಡೋಕ್ಕೆ ಕಳಿಸಿದ್ರೆ ಅಮೆರಿಕದ ಸೈನಿಕರ ಪ್ರಾಣಹಾನಿಯಲ್ಲ, ಆದರೆ ರಾಜಕೀಯವಾಗಿ ಜನರ ಮಟ್ಟದಲ್ಲಿ ಭಾರಿ ವಿರೋಧವನ್ನು ಎದುರಿಸಬೇಕಾಗತ್ತೆ. ಆದರೆ ಇರಾನ್ ಕತೆ ಹಾಗಲ್ಲ. ಇರಾನ್ ನಾಯಕರಿಗೆ ಟಾಲರೆನ್ಸ್ ಫಾರ್ ಲಾಸ್ ಅಂದರೆ ಸಾವು ನೋವುಗಳನ್ನು ತಡೆದುಕೊಳ್ಳೋ ಲೆಕ್ಕಾಚಾರ ಬಹಳ ಜಾಸ್ತಿ ಇದೆ ಅಮೆರಿಕಕ್ಕಿಂತ. ಅವರಿಗಿದು ಅಸ್ತಿತ್ವದ ಪ್ರಶ್ನೆ. ದೇಶಕ್ಕೆ ಎಷ್ಟೇ ಆರ್ಥಿಕ ನಷ್ಟ ಆದರೂ, ಎಷ್ಟೇ ಸಾವು ನೋವುಗಳಾದರೂ ಅವರು ಫೈಟ್ ಮಾಡ್ತಾನೆ ಇರ್ತೀವಿ ಬೇಕಾದರೆ ಅಂತ ಹೇಳ್ತಾರೆ. ಆಲ್ರೆಡಿ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಇರಾಕ್ನ ಸದ್ದಾಮ್ ಹುಸೇನ್ ಜೊತೆ 8 ವರ್ಷ ಫೈಟ್ ಮಾಡಿದ್ವಿ, ಏನೂ ಮಾಡೋಕ್ಕಾಗಿಲ್ಲ ಸದ್ದಾಮ್ ಹುಸೇನ್ಗೆ. ನಾವು ನಿಮ್ಮೊಟ್ಟಿಗೂ ಕೂಡ ರೆಡಿ ಇದ್ದೀವಿ, 5 ವರ್ಷನ 10 ವರ್ಷನ ಫೈಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಡ್ಯಾಮೇಜ್ ಮಾಡ್ತೀರಾ, ಮಾಡ್ತಾನೆ ಇರಿ, ನಾವು ಫೈಟ್ ಮಾಡ್ತಾನೆ ಇರ್ತೀವಿ ಅಂತ ಅವ್ರು ಹೇಳ್ತಾರೆ. ಜಾಗತಿಕ ಆರ್ಥಿಕತೆಗೆ ಹೃದಯಾಘಾತ, ರೋಗಕ್ಕಿಂತ ಮದ್ದೇ ಡೇಂಜರ್. ಸ್ನೇಹಿತರೆ, ಜಲಸಂಧಿ ಮೂಲಕ ಸುಮಾರು 21 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಸಾಗಾಣಿಕೆಯಾಗುತ್ತೆ, ಪ್ರತಿದಿನ ಆಗಬೇಕು. ಇದು ಇಡೀ ಪ್ರಪಂಚದ ದಿನನಿತ್ಯದ ಬಳಕೆಯ %20. ಈಗ ಆಲ್ರೆಡಿ ಸಪ್ಲೈ ಪ್ರಾಬ್ಲಮ್ ಆಗಿ $105 ಮುಟ್ಟಿದೆ ಕ್ರೂಡ್ ಆಯಿಲ್. ಒಂದು ವೇಳೆ ಅಮೆರಿಕ ನೇರ ಮಿಲಿಟರಿ ಆಪರೇಷನ್ ಶುರು ಮಾಡಿದ್ರೆ ಇಡೀ ಜಲಸಂಧಿ ಅಧಿಕೃತವಾಗಿ ಯುದ್ಧ ಭೂಮಿಯಾಗಿ ಬದಲಾಗುತ್ತೆ. ಯಾವಾಗ ಇಲ್ಲಿಂದ ಮಿಸೈಲ್ ಫೈರ್ ಆಗುತ್ತೆ ಹೇಳಕ್ಕಾಗಲ್ಲ. ಜಲಸಂಧಿಯ ಉದ್ದಕ್ಕೂ ಚಾಚ್ಕೊಂಡಿರೋ ಇರಾನ್ ಬೆಟ್ಟ ಗುಡ್ಡಗಳ ಮೇಲಿಂದ ಸಣ್ಣದೇ ಮಿಸೈಲ್ ಫೈರ್ ಮಾಡಕ್ಕೆ ಶುರು ಮಾಡಿದ್ರೆ ಹಡಗುಗಳಿಗೆ ಮುಗಿತು ಕತೆ, ಕಂಪ್ಲೀಟ್ ಬಂದ್ ಆಗುತ್ತೆ. ಯೂಸೇ ಮಾಡೋಕ್ಕಾಗಲ್ಲ ಹಾರ್ಮುಜ್ ಜಲಸಂಧಿಯನ್ನು ಆಯಿಲ್ ಮತ್ತು ಗ್ಯಾಸ್ ಸಾಗಿಸೋಕ್ಕೆ. ಆಗ ತೈಲ ಬೆಲೆ $150 ದಾಟು ಹೋದ್ರೂ ಆಶ್ಚರ್ಯ ಇಲ್ಲ. ತಜ್ಞರ ಅಂದಾಜಿನ ಪ್ರಕಾರ ಹಾರ್ಮುಜ್ನಲ್ಲಿ ಅಮೆರಿಕದ ಮಿಲಿಟರಿ ಆಪರೇಷನ್ ಶುರುವಾದರೆ ಈಸಿಯಾಗಿ $150 $200 ತಲುಪೋ ಅಪಾಯ ಇದೆ ಪರ್ ಬ್ಯಾರಲ್ ಕ್ರೂಡ್ ಆಯಿಲ್. ಇದು ಇಡೀ ಜಗತ್ತಿನಾದ್ಯಂತ ಆರ್ಥಿಕ ಪತನಕ್ಕೆ ಕಾರಣ ಆಗ್ಬೋದು, ಇನ್ಫ್ಲೇಷನ್ಗೆ ಕಾರಣ ಆಗ್ಬೋದು.
ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಭೀಕರ ಎನರ್ಜಿ ಕ್ರೈಸಿಸ್ ಉಂಟಾಗಬಹುದು. ಸೊ ಸ್ನೇಹಿತರೆ, ಹಾರ್ಮುಜ್ ಅನ್ನೋದು ಕೇವಲ ಒಂದು ಸಮುದ್ರ ಅಲ್ಲ, ಸಮುದ್ರ ಮಾರ್ಗ ಮಾತ್ರ ಅಲ್ಲ, ಅದು ಜಾಗತಿಕ ಆರ್ಥಿಕತೆಯ ರಕ್ತನಾಳ ತರ ಆಗ್ಬಿಟ್ಟಿದೆ. ಈ ಕಿರಿದಾದ 21 ಮೈಲಿಯ ಜಾಗ ಇರಾನ್ನ ಗೆರಿಲ್ಲಾ ಮಾದರಿಯ ಸ್ಟ್ರಾಟಜಿಗಳು, ಅಂತಾರಾಷ್ಟ್ರೀಯ ಕಾನೂನು ಮತ್ತು ಭೀಕರ ಆರ್ಥಿಕ ಪರಿಣಾಮಗಳು ಇವೆಲ್ಲವೂ ಸೇರಿ ಅಮೆರಿಕದಂತಹ ಸೂಪರ್ ಪವರ್ ರಾಷ್ಟ್ರಕ್ಕೂ ಜಲಸಂಧಿಯನ್ನು ಫುಲ್ ಕಂಟ್ರೋಲಿಗೆ ತಗೊಳ್ತೀವಿ ಅಂತ ಹೇಳಕ್ಕೆ ಇನ್ನೂ ಆಗಿಲ್ಲ. ಟ್ರಂಪ್ ಸರ್ಕಾರದವ್ರು ಏನು ಹೇಳಿದ್ದಾರೆ ಗೊತ್ತಾ? ನೋಡಿ ಸ್ಕ್ರೀನ್ ಮೇಲೆ, ಇದು ಸ್ಕ್ರೀನ್ ಶಾಟ್. ಅವ್ರು ಹೇಳಿರೋದು, ನಾವು ಇವಾಗಲೇ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯಲ್ಲಿ, ನಮ್ಮ ನೇವಿ ಅದಕ್ಕೆ ರೆಡಿ ಇಲ್ಲ. ನಾವು ಕೊಡ್ಬೋದು ಮುಂದೆ, ಇನ್ನೊಂದು ತಿಂಗಳಾದರೂ ಆಗಬಹುದು ಅಲ್ಲಿ ಹೋಗಿ ನಾವು ಎಸ್ಕಾರ್ಟ್ ಮಾಡಬೇಕು ಅಂದರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಸೊ ನಾವು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಇವಾಗ ನಿಮಗೆ ಕರೆಕ್ಟಾಗಿ ಸಿಂಕ್ ಆಗಿರುತ್ತೆ ಇವರು ಯಾಕೆ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ನಾವು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ತಲುಪಿಸ್ತಾನೆ ಇರುವಂಥ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ಈ ಕ್ಷಣಕ್ಕೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ, ಆಸಕ್ತ ವೀಕ್ಷಕರು ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು ಮಸ್ತ್ ಮಗ ಚಾನಲ್ಗೆ. ಆಗ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೋಡ್ಬೋದು. ಬಿಸ್ನೆಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಸ್ಪೆಷಲ್ ವೀಡಿಯೋಸ್, ಕರೆಂಟ್ ಪವರ್ ಎಲ್ಲ ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ಒಬ್ಬೊಬ್ಬರು ಅಲ್ಲಿ ಮೆಂಬರ್ಶಿಪ್ ತಗೊಂಡಾಗಲೂ ಕೂಡ, ಜಾಯಿನ್ ಆದಾಗಲೂ ಕೂಡ ಅದು ನೀವು ನಮ್ಮ ತಂಡಕ್ಕೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತ ವೀಕ್ಷಕರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.